ಹಲೋ ಎವ್ರಿವನ್. ಇಂಡಿಯನ್ ಬ್ಯಾಂಕಿನಲ್ಲಿ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಂಡಿಯನ್ ಬ್ಯಾಂಕ್ ರಿಕ್ವೈರ್ಮೆಂಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಇದೆ. ಲೋಕಲ್ ಬ್ಯಾಂಕ್ ಆಫೀಸರ್ ಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ. ಇಲ್ಲಿ ಫಸ್ಟ್ ಒನ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ತಮಿಳ್ನಾಡು, ಪುದುಚೇರಿ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಅಂದರೆ ಒಟ್ಟಾರೆಯಾಗಿ 5 ರಾಜ್ಯಗಳಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ತಮಿಳುನಾಡಿನಲ್ಲಿ ಒಟ್ಟು 160 ಹುದ್ದೆಗಳಿವೆ, ಕರ್ನಾಟಕದಲ್ಲಿ 35 ಇವೆ, ಆಂಧ್ರ ಪ್ರದೇಶದಲ್ಲಿ 50 ಹುದ್ದೆಗಳು, ಮಹಾರಾಷ್ಟ್ರದಲ್ಲಿ 40, ಗುಜರಾತ್ನಲ್ಲಿ 15 ಇವೆ. ಒಟ್ಟಾರೆಯಾಗಿ 300 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತಂದರೆ 13/8/2024 ಇದೆ. 13/8/2024. ಪೇಮೆಂಟ್ ಕಟ್ತಕ್ಕಂಥ ದಿನಾಂಕ ಯಾವುದಂತಂದರೆ, ಅರ್ಜಿ ಸಲ್ಲಿಸಲು ಹಾಗೂ ಆನ್ಲೈನಲ್ಲಿ ಫೀ ಪೇ ಮಾಡಲು ಕೊನೆಯ ದಿನಾಂಕ 2/9/2024. ಅಂದರೆ ನೆಕ್ಸ್ಟ್ ಮಂತ್ 2ನೇ ತಾರೀಕಿನವರೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೂ ಫೀಸ್ ಆನ್ಲೈನ್ ಮೂಲಕ ಸಲ್ಲಿಸಲು ಸಹ ಕೊನೆಯ ದಿನಾಂಕವಾಗಿದೆ. ಸೊ ಇದರಲ್ಲಿ SC/ST ಯಾವ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಇದರ ಪೇ ಸ್ಕೇಲನ್ನು ನೋಡ್ತಾ ಹೋಗಬೇಕಾದ್ರೆ 48,480 ರೂಪಾಯಿ ಆರಂಭದಲ್ಲಿರ್ತಕ್ಕಂಥ ಸ್ಯಾಲ್ರಿ. ಸೊ ನೆಕ್ಸ್ಟ್ 85,920ವರೆಗೂ ಸ್ಯಾಲ್ರಿ ಮುಂದೆ ಆಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ನೋಟ್ ಅಂತೇವೆ, ಇವೆಲ್ಲ ಇಂಪಾರ್ಟೆಂಟ್ ನೋಟ್ಸ್ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಏನು ಬೇಕಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಇದೆ. ಇದು ಇಂಡಿಯನ್ ಸಿಟಿಜನ್ಶಿಪ್ ಹೊಂದಿರಬೇಕು. ಅದೇ ರೀತಿ ಕ್ವಾಲಿಫಿಕೇಷನ್ ಹಾಗೂ ಏಜ್ ಬಗ್ಗೆ ನೋಡಬೇಕಾದ್ರೆ ಪೋಸ್ಟ್ ಯಾವುದಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಸ್ಕೇಲ್ 1 ಅಂತ ಇದೆ. ಸೊ ಏಜ್ ಲಿಮಿಟ್ ಮಿನಿಮಮ್ 20, ಮ್ಯಾಕ್ಸಿಮಮ್ 30 ಏಜ್ ಆಗಿರಬೇಕು. ಸೊ ಎ ಡಿಗ್ರಿ ಕ್ವಾಲಿಫಿಕೇಷನ್ ಏನೆಂದರೆ ಎ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಾಮ್ ಎ ಯೂನಿವರ್ಸಿಟಿ ರಿಕಾಗ್ನೈಸ್ಡ್ ಬೈ ಗೌರ್ಮೆಂಟ್ ಅಂತಿದೆ. ಅಂದರೆ ಯಾವುದೇ ಸರ್ಕಾರದಿಂದ ಅನುಮತಿ ಪಡೆದಿರ್ತಕ್ಕಂಥ ಕಾಲೇಜಿನಲ್ಲಿ ನೀವು ಡಿಗ್ರಿಯನ್ನು ಪಡೆದಿರಬೇಕು. ಯಾವುದೇ ಒಂದು ಡಿಗ್ರಿ, BA, BCom, BSc ಯಾವುದೇ ಆಗಿರಲಿ ಒಂದು ಡಿಗ್ರಿಯನ್ನು ಪಡೆದಿರಬೇಕು. ಸೊ ನೆಕ್ಸ್ಟ್ ಒನ್ ರಿಲ್ಯಾಕ್ಸೇಷನ್ ಅಂದರೆ ಏಜ್ ರಿಲ್ಯಾಕ್ಸೇಷನ್ ನೋಡಬೇಕಾದ್ರೆ SC/STದವರಿಗೆ 5 ವರ್ಷ ಇದೆ. ಅದೇ ರೀತಿ OBCನವರಿಗೆ 3 ವರ್ಷ ಇದೆ. ಅದೇ ರೀತಿ ಡಿಸೇಬಲ್ ದ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂದರೆ ಅಂಗವಿಕಲ ಅಂಧ ಇರ್ತಾರಲ್ಲ ಅವರಿಗೆಲ್ಲ 10 ವರ್ಷ ಇರತಕ್ಕಂಥದ್ದು. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ 5 ಇಯರ್ ಇದೆ. ಹಾಗೂ ಪರ್ಸ್ನಲ್ ಎಫೆಕ್ಟೆಡ್ 1984 ರೇಟ್ಸ್ ಅಂತ ಇದ್ದರೆ ಅವರಿಗೂ ಸಹ 5 ಇಯರ್ಸ್ ಇರ್ತಕ್ಕಂಥದ್ದು ಏಜ್ ರಿಲ್ಯಾಕ್ಸೇಷನ್. ಸೊ ನೆಕ್ಸ್ಟ್ ಒನ್ ಇವೆಲ್ಲ ನೋಟ್ ಅಂತ ಇದೆ, ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ, ಇವು ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಲ್ಲಿ OC ಅಂದರೆ ಯಾವ ಕ್ಯಾಟಗರಿ ಇದ್ದರೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಇದೆ. ವಿಸುವಲ್ ಅಂದರೆ ಕಣ್ಣು ಕಾಣದೇ ಇದ್ದರೆ, ಅದೇ ರೀತಿ ಕ್ಯಾಟಗರಿ ಯಾವುದಿದ್ದರೆ ID ಏನು ಬೇಕು ಅಂತಕ್ಕಂಥದ್ದು, ಇಂಟೆಲೆಕ್ಚುವಲ್ ಡಿಸಬಿಲಿಟೀಸ್ ಇದ್ದರೆ ಏನು ಬೇಕು, ಮಲ್ಟಿಪಲ್ ಡಿಸಬಿಲಿಟೀಸ್ ಇದ್ದರೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿದೆ. ಸೊ ನಮಗೆ ಇನ್ನೂ ಅರ್ಜಿ ಸಲ್ಲಿಸಲು ಏನು ಇಂಪಾರ್ಟೆಂಟ್ ಬೇಕು ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್, ಕ್ರಿಮಿ ಲೇಯರ್ ಆಗಿರ್ಬೋದು, ಅಥವಾ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದರೆ 1000 ಸ್ಕ್ವೇರ್ ಫೀಟ್ನಲ್ಲಿ ಅವ್ರ ಮನೆ ಎಷ್ಟಿರಬೇಕು ಅಂತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಅದ್ರ ಬಗ್ಗೆ ನಾವಿಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅಂತ ನೋಡಬೇಕಾದ್ರೆ, ಎಷ್ಟು ಜನ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವೆಲ್ಲರಿಗೂ ಸಹ ಇಂಟರ್ವ್ಯೂ ಅಥವಾ ಎಕ್ಸಾಮ್ ಇಡೋದಿಲ್ಲ. ಸೊ ಶಾರ್ಟ್ ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್ ಫಾಲೋಡ್ ಬೈ ಇಂಟರ್ವ್ಯೂ ಆರ್ ರಿಟರ್ನ್ ಆನ್ಲೈನ್ ಟೆಸ್ಟ್ ಫಾಲೋಡ್ ಬೈ ಇಂಟರ್ವ್ಯೂ ಅಂತ ಇದೆ. ಸೊ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ನಿಮ್ಮ ಡಿಗ್ರಿ ವೈಸ್ ಆಗಿರ್ಬೋದು, ಮೆರಿಟ್ ವೈಸ್ ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೆ ಇಂಟರ್ವ್ಯೂ ಅಥವಾ ರಿಟರ್ನ್ ಎಕ್ಸಾಮ್ ಇಡ್ತಕ್ಕಂಥದ್ದು. ಸೊ ರಿಟರ್ನ್ ಎಕ್ಸಾಮ್ನಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂದರೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 45 ಕ್ವಶನ್ಸ್, ಮ್ಯಾಕ್ಸಿಮಮ್ 60 ಮಾರ್ಕ್ಸ್. ಮೀಡಿಯಮ್ ಯಾವುದಂದರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ 60 ಮಿನಿಟ್ಸ್ ಟೈಮ್ ಇರ್ತಕ್ಕಂಥದ್ದು. ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್ 40 ಕ್ವಶನ್ಸ್, 40 ಮಾರ್ಕ್ಸ್. ಇಂಗ್ಲೀಷ್ ಹಿಂದಿ 35 ಮಿನಿಟ್ಸ್ನಲ್ಲಿ ಬಿಡಿಸ್ಬೇಕಿದು. ಇಂಗ್ಲೀಷ್ ಲ್ಯಾಂಗ್ವೇಜ್ 35 ಕ್ವಶನ್ಸ್, 40 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇವೆ, 40 ಮಿನಿಟ್ಸ್ನಲ್ಲಿ ಬಿಡಿಸ್ಬೇಕು. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ 35 ಮಿನಿಟ್ಸ್ ಇದೆ. ಕ್ವಶನ್ಸ್ ಇದೆ 60 ಮಾರ್ಕ್ಸ್, 45 ಮಿನಿಟ್ಸ್. ಟೋಟಲ್ ಆಗಿ ಹೇಳಬೇಕಾದ್ರೆ 155 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. 3 ಅವರ್ಸ್ 3 ಗಂಟೆ ಟೈಮಿನಲ್ಲಿ ಬಿಡಿಸ್ಬೇಕು. ಇಷ್ಟೇ ಸಿಲೆಬಸ್ ಇದೆ. ಇಷ್ಟು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಹುದ್ದೆ ಆರಾಮಾಗಿ ಪಡಿಬೋದು. ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಇಲ್ಲಿ ಪೆನಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಂತಿದೆ. 1-4 ಅಂದರೆ 4 ಉತ್ತರ ತಪ್ಪಾಗಿ ಬಿಡಿಸಿದ್ರೆ 1 ಅಂಕ ಕಡಿತ ಆಗ್ತಕ್ಕಂಥದ್ದು. ಕಟ್ ಆಫ್ ಸ್ಕೋರಿನ್ ಟೆಸ್ಟ್ ಅಂತ ಇದೆ. ಸೊ ಕಟ್ ಆಫ್ ಸ್ಕೋರ್ ಯಾವ ರೀತಿ ಬಿಡ್ತಾರೆ ಅಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ಡ್ ಫಾರ್ ಇಂಟರ್ವ್ಯೂ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್ ಇನ್ 3 ಟೈಮ್ of vacancy for unreserved category and 5 times of vacancy for reserved category. Depending upon the number of vacancies, cutoffs on total marks will be decided and candidate will be shortlisted for the interview. ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರಲ್ಲ ಅದರಲ್ಲಿ ಯಾರು ಎಲಿಜಿಬಲ್ ಆಗಿರ್ತಾರೆ, ಕಟ್ ಆಫ್ ಎಷ್ಟು ನಿಂದಿರುತ್ತೆ ಅದರ ಬೇಸ್ ಮೇಲೆ
ಕರಿತಕ್ಕಂಥದ್ದು. ಇಂಟರ್ವ್ಯೂ ಬಗ್ಗೆ ಹೇಳಬೇಕಾದ್ರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಅಂತ ಇದೆ. ಸೊ ನಾವು ಮಿನಿಮಮ್ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಅಥವಾ ಏನು ಇರಬೇಕಂತಂದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಈಸ್ 40% ಫಾರ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು unreserved category EWS and 35% candidate belonging SC, ST, OBC, PWD categories. In case sufficient number of candidates are not available as per the qualifying criteria, the bank reserves the right to lower ಆ್ಯಂಡ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕಟ್ ಆಫ್. ಅಂದರೆ ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಅಂತ ಇದೆ, ಇಲ್ಲಿ 40% ಕ್ಯಾಂಡಿಡೇಟ್ಸ್ ಏನಿದೆ ಇಲ್ಲಿ ಅನ್ರಿಸರ್ವ್ ಕ್ಯಾಟಗರಿ ಇದೆ. 35 EWS SC ST OBC ಅವರಿಗೆ 35 ಇರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ವೇಟೇಜ್ ಆಫ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ. ವೇಟೇಜ್ ಏನಂತಂದರೆ ಟೆಸ್ಟ್ 80 ಇಂಟರ್ವ್ಯೂ 20 ಅಂತ ವೇಟೇಜ್ ಕೊಡಲಾಗಿದೆ. ಟೋಟಲಾಗಿ ಹೇಳಬೇಕಾದ್ರೆ ವೇರ್ ಎವರ್ ಸೆಲೆಕ್ಷನ್ ಈಸ್ ಶಾರ್ಟ್ ಲಿಸ್ಟೆಡ್ ಆಫ್ ಅಪ್ಲಿಕೇಶನ್ ಫಾಲೋಡ್ ಬೈ ಇಂಟರ್ವ್ಯೂ, ದ ವೇಟೇಜ್ ವಿಲ್ ಬಿ 100% ಆಫ್ ಇಂಟರ್ವ್ಯೂ ಸ್ಕೋರ್ ಅಂತ ಇದೆ. ಸೊ ಮೆರಿಟ್ ಆರ್ಡರ್ ಇನ್ ಟೆಸ್ಟ್ ಇಂಟರ್ವ್ಯೂ ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಹಚ್ತಾರೆ ಅಂತಂದರೆ, ಇನ್ ದ ಇವೆಂಟ್ ಆಫ್ 2 or more candidates having obtained the same score in test interview, merit order shall be decided as per of date of birth. ಅಂದರೆ ಯಾರು ದ ಕ್ಯಾಂಡಿಡೇಟ್ ಸೀನಿಯರ್ ಇನ್ ಏಜ್ ಪ್ಲೇಸ್ಡ್ ಬಿಫೋರ್ ಅಬೌವ್ ಕ್ಯಾಂಡಿಡೇಟ್ ಜೂನಿಯರ್ ಏಜ್, ಅಂದರೆ ಯಾರು ಏಜ್ ಜಾಸ್ತಿ ಇರುತ್ತಲ್ಲ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ, ಸೇಮ್ ಅಂಕಗಳು ಪಡೆದಿದ್ದೀರಿ ಇಬ್ಬರು ಅಂತ ಅಂದಾಗ. ಸೊ ಇಷ್ಟೊಂದು ಮಾಹಿತಿ ನಿಮಗೆ ಸಾಕು ಅಂದ್ಕೊಳ್ತೀನಿ. ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ, ಇಂಡಿಯನ್ ಬ್ಯಾಂಕ್ ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲಿಕೇಶನ್ ರಿಜಿಸ್ಟರ್ ಓಪನ್ ಮಾಡಬೇಕು, ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ನಂತರ ಆನ್ಲೈನಲ್ಲಿ ಪೇ ಮಾಡಬೇಕು. ನೆಕ್ಸ್ಟ್ ಒಂದು ಫೋಟೋಗ್ರಾಫ್, ಸಿಗ್ನೇಚರ್, ಥಂಬ್, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಸ್ಕ್ಯಾನ್ ಅಪ್ಲೋಡ್ ಮಾಡಬೇಕು. ಇಷ್ಟು ಅಪ್ಲೋಡ್ ಮಾಡಿದ ನಂತರ ಆನ್ಲೈನಲ್ಲಿ ಫೀಸ್ ಪೇಮೆಂಟ್ ಮಾಡಿದ್ರೆ ಅಲ್ಲಿ ಕೊನೆಗೆ ಅಪ್ಲಿಕೇಶನ್ ವಿಲ್ ಬಿ ಎಕ್ಸೆಪ್ಟೆಡ್ ಅಂತ ಬರುತ್ತೆ. ಆವಾಗ ನೀವು ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಫೈನಲ್ ಆಗುತ್ತೆ. ಸೊ ಇಲ್ಲಿ ನಾವೇನು ಸ್ಕ್ಯಾನ್ ಮಾಡ್ತೀವಲ್ಲ, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಸ್ಕ್ಯಾನ್ ಮಾಡಬೇಕು. ಅದೇ ರೀತಿ ನಾವು ಸೆಲ್ಫ್ ಡಿಕ್ಲರೇಷನ್ ಏನು ಬರೀತೀವಿ ಅಲ್ಲಿ ಏನು ಬರೀಬೇಕು ಅಂತಕ್ಕಂಥ ಮಾಹಿತಿ ಇಲ್ಲಿ ಕೊಡಲಾಗಿದೆ. ನಾವೇನು ಸಿಗ್ನೇಚರ್ ಮಾಡ್ತೀವಲ್ಲ, ಕ್ಯಾಪಿಟಲ್ ಲೆಟರ್ಸ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್ ಅಂತ ಇದೆ. ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಸಿಗ್ನೇಚರ್ ಮಾಡಬಾರ್ದು ಅಂತ ಇದೆ. ಸೊ ನೆಕ್ಸ್ಟ್ ಒಂದು ನಾವೇನು ಡಿಕ್ಲರೇಷನ್ ಬರೀತಿಲ್ಲ, ಇಲ್ಲೊಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಈ ರೀತಿ ಡಿಕ್ಲರೇಷನ್ ಬರೆದು ನಮ್ಮ ಹೆಸರು ಬರೆದು ಅದನ್ನು ಸಹ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಒಂದು ಅರ್ಜಿ ಶುಲ್ಕ ಎಷ್ಟು ಅಂತ ನೋಡಬೇಕಾದ್ರೆ 175, ಯಾರಿಗಂದರೆ SC STದವರಿಗೆ 175 ಇದೆ. ನೆಕ್ಸ್ಟ್ ಒನ್ SC ST ಬಿಟ್ಟು ಅದರ್ಸ್ನವರಿಗೆ 1000 ಇದೆ. ತುಂಬಾ ಫೀಸ್ನಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. 1000 ಕಟ್ಟಬೇಕು, ಇನ್ಕ್ಲೂಸಿವ್ ಆಫ್ GST ಅಂತ ಇದೆ. GST ಜೊತೆಗೆ 1000 ಕಟ್ಟಬೇಕು. ಇಷ್ಟೆಲ್ಲ ಮಾಡಿದಾಗ ಅರ್ಜಿ ಯಾವ ರೀತಿ ಆರಂಭ ಆಗುತ್ತೆ ಅಂದರೆ, ಕ್ಲಿಕ್ ಹೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರಂಭ ಮಾಡಬೇಕು. ಪೇಮೆಂಟ್ ಆಫ್ ಫೀಸ್ ಆನ್ಲೈನ್ ಮೋಡ್ ಓನ್ಲಿ, ಕೇವಲ ಆನ್ಲೈನ್ ಮೋಡ್ನಲ್ಲಿ ಮಾತ್ರ ಶುಲ್ಕವನ್ನು ಪಾವತಿ ಮಾಡಬೇಕು. ಕಾಲ್ ಲೆಟರ್ಸ್ ಯಾವ ರೀತಿ ಅಂದರೆ, ನಿಮ್ಮ ಇಮೇಲ್ ಐಡಿಗೆ ಅಥವಾ ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕಾಲ್ ಲೆಟರ್ ಬರ್ತಕ್ಕಂಥದ್ದು. ಈ ರೀತಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಮಾಹಿತಿ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಅರ್ಥ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.